ದಾವಣಗೆರೆಯಲ್ಲಿ ಶಾಂತಪ್ಪ ಬೆಣ್ಣೆ ದೋಸೆ ಹೋಟ್ಲಿಗೆ ಓಜಿ ಪ್ಲೇಸ್ ಅಂತಾನೆ ಕರಿಬಹುದು. ಯಾಕಂದ್ರೆ 1944ರಲ್ಲಿ ಮುತ್ತಾತ ಅವರು ಸ್ಟಾರ್ಟ್ ಮಾಡಿದ್ರು. ಈಗ 4ನೇ ಜನರೇಷನ್ ನಡ್ಸ್ಕೊಂಡು ಬರ್ತಾ ಇದಾರೆ. ಹೋಟ್ಲು ಸರಿಸುಮಾರು 90 ವರ್ಷ ಆಯ್ತಂತೆ. ಹಾಗೆ ಈ ಜಾಗದಲ್ಲಿ ಕುತ್ಕೊಂಡು ಬೆಣ್ಣೆ ದೋಸೆ ತಿನ್ನೋ ಮಜಾನೇ ಬೇರೆ ಅಂತ ಹೇಳ್ತೀನಿ. ಯಾವ ಜಾಗ ಅಂತ ಹೇಳ್ತೀನಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ ಇದ್ದಿಲ್ಲ. ನಾನಿವತ್ತು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆಗಂತಾನೆ ಫೇಮಸ್ ಆಗಿರೋ ಹೋಟೆಲ್ ಶಾಂತಪ್ಪ ಬೆಣ್ಣೆ ದೋಸೆ ಹೋಟ್ಲಿಗೆ ಹೋಗಿದ್ದೆ. ಹಾಗೆ ನೀವು ಹೋಟೆಲ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲಾನು ಹಳೆ ಕಾಲದ ತರನೇ ಫೀಲ್ ಕೊಡ್ತಾ ಇತ್ತು. ಒಳಗಡೆ ಕುತ್ಕೊಳ್ಳೋಕಿರೋ ಚೇರ್ಗಳು, ಹಾಗೇನೆ ಟೇಬಲ್, ಹಾಗೇನೆ ಆಂಬಿಯನ್ಸ್ ಎಲ್ಲ ಕೂಡ ಹಳೆ ಕಾಲ ತರನೇ ಫೀಲ್ ಕೊಡ್ತಾ ಇತ್ತು. ಹಾಗೇನೆ ನಾವು ಕೂಡ ಒಂದು ಪ್ಲೇಟ್ ಬೆಣ್ಣೆ ದೋಸೆ ತಗೊಂಡಿದ್ವಿ. ಬೆಣ್ಣೆ ದೋಸೆ ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾರಂತೆ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಕಡಕ್ ಆಗಿರುತ್ತಂತೆ. ಒಳಗಡೆ ಕುತ್ಕೊಳ್ಳಕ್ಕೆ ಜಾಗ ಇರಲಿ, ಹೊರಗಡೆ ಬಂದು ವಿಡಿಯೋ ಮಾಡ್ಕೊಂಡ್ವಿ. ಹಾಗೇನೆ ದೋಸೆ ಟೇಸ್ಟ್ ಮಾತ್ರ ಸೈಕ್ ಆಗಿತ್ತು ಅಂತ ಹೇಳ್ತೀನಿ. ಯಾಕಂದ್ರೆ ದೋಸೆ ಮೇಲೆ ಬೆಣ್ಣೆ, ಚಟ್ನಿ ಮೇಲೆ ಬೆಣ್ಣೆ ಹಾಕೊಟ್ರು. ಎರಡು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೇನೆ ನೀವು ಯಾರಾದ್ರೂ ದಾವಣಗೆರೆ ಕಡೆ ಹೋದ್ರೆ ಖಂಡಿತವಾಗಿ ಮಿಸ್ ಮಾಡಕ್ ಹೋಗಬೇಡಿ. ಬೆಣ್ಣೆ ದೋಸೆಗಂತಾನೆ ಓಜಿ ಪ್ಲೇಸ್ ಇದು. ಯಾರಿಗಾದ್ರೂ ಕೇಳಿ ಶಾಂತಪ್ಪ ಬೆಣ್ಣೆ ದೋಸೆ ಹೋಟ್ಲ್ ಅಂದ್ರೆ ಎಲ್ಲರೂ ತೋರಿಸ್ತಾರೆ. ಯಾಕಂದ್ರೆ ತುಂಬಾನೇ ಫೇಮಸ್ ಇದು. ಹಾಗೇನೆ ಫಾಲೋ ಮತ್ತೆ ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನಷ್ಟು ಬೇರೆ ಬೇರೆ ಊರುಗಳಿಗೆ ಹೋಗೋಣ. ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಡಿಫ್ರೆಂಟ್ ಫುಡ್ಗಳಿದೆ, ಟ್ರೈ ಮಾಡೋಣ ಅಂತ ಹೇಳ್ತಾ ಇರ್ತೀವಿ. ವಿಡಿಯೋಗೋಸ್ಕರ ಫುಡ್ ಇಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಬೆಲ್ ಪ್ರೆಸ್ ಮಾಡಿ. ಮತ್ತೆ ಸಿಗುವ. ಬಾಯ್.